ಆತ್ಮೀಯ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಅರ್ಕಲ್. ನಾನು ಇವತ್ತು ಮೌರ್ಯ ವಂಶದ ರಾಜನಾದ ದೇವಾನಾಂಪ್ರಿಯ ಅಶೋಕನ ಬಗ್ಗೆ. ಹೌದು ಸ್ನೇಹಿತರೆ, ನಾನು ಉತ್ತರ ಕರ್ನಾಟಕದ ಬಿಸಿಲು ನಾಡು, ಬಂಗಾರದ ನಾಡು, ವಿದ್ಯುತ್ ಶಕ್ತಿ ನಾಡು, ರಾಯಚೂರು ಜಿಲ್ಲೆಯ ಮಸ್ಕಿಯ ದೇವಾನಾಂಪ್ರಿಯ ಅಶೋಕ್ ಶಿಲಾಶಾಸನದ ಬಗ್ಗೆ. ಕ್ರಿಸ್ತಶಕ ಪೂರ್ವ 269ರಿಂದ 230 ಅವಧಿಯಲ್ಲಿ ಆಗಿನ ಪಾಟಲಿಪುತ್ರ, ಈಗಿನ ಬಿಹಾರದ ಪಾಟ್ನಾದ ಮೌರ್ಯ ವಂಶದ ರಾಜನಾದ ದೇವಾನಾಂಪ್ರಿಯ ಅಶೋಕ್ ಪಟ್ಟಕ್ಕೆ ಬಂದ 8 ವರ್ಷ ತರುವಾಯ ಕಳಿಂಗ ದೇಶದ ಮೇಲೆ ದಂಡೆತ್ತಿ ಹೋದನು. ಜಯವೇನು ಲಭಿಸಿತು. ಆದರೆ ಅಸಂಖ್ಯಾತ ಜನರ ನಿರ್ದಯದ ಸಾವು ನೋವುಗಳನ್ನು, ಉಳಿದ ಪುರವಾಸಿಗಳ ಕಷ್ಟ ನಷ್ಟಗಳನ್ನು ಪ್ರತ್ಯಕ್ಷವಾಗಿ ನೋಡಿದಾಗ ಅವನ ಹೃದಯ ಕರಗಿ ನೀರಾಗಿ ಹೋಯಿತು. ಆ ಸಂಕಟ ಸಮಯದಲ್ಲಿ ಬೌದ್ಧ ಮತದ ಆಶೆಯೇ ದುಃಖಕ್ಕೆ ಮೂಲ ಮುಂತಾದ ತತ್ವಗಳು ಬಹು ಹಿತಕರವಾಗಿ ತೋರಿದವು. ಕೆಲವು ದಿನಗಳಲ್ಲಿಯೇ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು ಬೌದ್ಧ ಧರ್ಮದ ಪರಮ ಭಕ್ತನಾದ ಇವನು ತನ್ನ ರಾಜ್ಯದ ಎಲ್ಲೆಡೆಗಳಲ್ಲಿ ಬಳಕೆಯಲ್ಲಿದ್ದ ಭಾಷೆ ಮತ್ತು ಲಿಪಿಗಳಲ್ಲಿ ತನ್ನ ಘೋಷಣೆಗಳನ್ನು ಬಂಡೆಗಲ್ಲುಗಳ ಮೇಲೆ ಮತ್ತು ಕಂಬಗಳಲ್ಲಿ ಕೊರೆಸಿದನು. ಆದರೆ ಭಾರತದಲ್ಲಿ ಕಂಡುಬರುವಂಥ ಶಾಸನಗಳಲ್ಲಿ ಎಲ್ಲಿಯೂ ಕೂಡ ದೇವಾನಾಂಪ್ರಿಯ ಅಶೋಕ ಎಂದು ಬರೆಸಿಲ್ಲ. ಆದರೆ ಮಸ್ಕಿ ಶಾಸನದಲ್ಲಿ ಮಾತ್ರ ದೇವಾನಾಂಪ್ರಿಯ ಅಶೋಕ ಎಂದು ಬರೆಸಿದ್ದಾನೆ. ಹಾಗಾಗಿ ಈ ಒಂದು ನಮ್ಮ ಮಸ್ಕಿಯ ಶಿಲಾಶಾಸನ ಹೆಮ್ಮೆಯ ಶಾಸನ. ಹಾಗಾಗಿ ಇನ್ನೂ ಯಾರೂ ಕೂಡ ಈ ಒಂದು ಶಾಸನವನ್ನು ನೋಡಿಲ್ಲ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಒಂದು ಮಸ್ಕಿ ಶಿಲಾಶಾಸನವು ತಾವೆಲ್ಲರೂ ನೋಡಿ ನಮ್ಮ ಒಂದು ಬೃಂದಾವನ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಗುರು ಎರ್ಕಲ್ ಎನ್ನುವ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಇನ್ನೂ ಮುಂತಾದ ಹಲವಾರು ಐತಿಹಾಸಿಕ ಸ್ಥಳಗಳನ್ನು ನಾವು ಇನ್ನು ಮುಂದೆ ಇದೇ ಥರನಾಗಿ ತೋರಿಸ್ತಾ ಇರ್ತೀವಿ. ಹಾಗಾಗಿ ಇಲ್ಲಿವರೆಗೂ ಕೂಡ ವೀಕ್ಷಣೆ ಮಾಡಿದಂಥ ನನ್ನೆಲ್ಲ ವೀಕ್ಷಕರಿಗೆ ಧನ್ಯವಾದಗಳು.